ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಲೋಕ ಕಲ್ಯಾಣಾರ್ಥ ತಿರುಪತಿಯ ಅಲಿಪಿರಿಯ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರದಲ್ಲಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮವನ್ನು ವಿಶೇಷವಾಗಿ ನಿರ್ವಹಿಸುತ್ತಿದ್ದಾರೆ. ಕ್ಷಣಕಾಲ ದರ್ಶನದೊಂದಿಗೆ ಜನ್ಮ ಜನ್ಮಗಳ ಪಾಪಗಳು ನಿರ್ಮೂಲ ಮಾಡುವ ಸ್ವಾಮಿಯವರ ಬಳಿ ಸಂಕಲ್ಪಪೂರ್ವವಾಗಿ ಯಜ್ಞ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಭಕ್ತರ ಜನ್ಮ ಜನ್ಮಗಳ ಭಾಗ್ಯ. ಲೋಕದ ಕ್ಷೇಮಕ್ಕಾಗಿ ಅಗ್ರಸ್ಥಾನ ಕೊಡುವ ತಿರುಮಲ ತಿರುಪತಿ ದೇವಸ್ಥಾನಂ ಬಹಳ ಪ್ರತಿಷ್ಠಾತ್ಮಕವಾಗಿ ಮಾಡುವ ಕಾರ್ಯಕ್ರಮವೇ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮ. ಈ ಶುಭ ಕಾರ್ಯಕ್ರಮದಲ್ಲಿ ಶ್ರೀನಿವಾಸನ ಮಂಗಳ ಶಾಸನಗಳೊಂದಿಗೆ ಈ ಕ್ರತುವು ಇನ್ನಷ್ಟು ಮಂಗಳಕರವಾಗಿ ಭಕ್ತರಿಗೆ ಅಭಿಷ್ಟಪ್ರದಾಯ ಸಿದ್ಧಿಸುವುದು. ಈ ಸಂದರ್ಭವಾಗಿ ತಿರುಪತಿಯ ಅಲಿಪಿರಿ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರದಲ್ಲಿ ಪ್ರತ್ಯೇಕವಾಗಿ ಏರ್ಪಾಟು ಮಾಡಿದ ಯಾಗ ಮಂಟಪದಲ್ಲಿ ಎಸ್ವಿ ವೇದ ವಿಶ್ವವಿದ್ಯಾಲಯದ ವೈಖಾನಸ ಆಗಮ ಪಂಡಿತರು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಸುದರ್ಶನ ಚಕ್ರತಾಳ್ವರರನ್ನು ಆಸೀನಗೊಳಿಸಿ ವೈದಿಕ ಪೂಜೆಗಳನ್ನು ಪೂರ್ಣಗೊಳಿಸಿ ಆನಂತರ ವೇದ ಮಂತ್ರೋಚ್ಚಾರಣೆಗಳ ನಡುವೆ ಮಹಾಸಂಕಲ್ಪ ಪೂರ್ವಕವಾಗಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಿದರು. ದಕ್ಷಿಣ ಕನ್ನಡ ಮೂಡಬಿದ್ರೆಯ ಶ್ರೀ ಕ್ಷೇತ್ರ ಕೊಡಿಯಡ್ಕ ಶ್ರೀದೇವಿ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ವಿಶೇಷ ಕಥನ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆ ಸಮೀಪದಲ್ಲಿರುವ ಶ್ರೀ ಕ್ಷೇತ್ರ ಹೊಸನಾಡು ಕೋಡಿಯಡ್ಕ ಅನ್ನಪೂರ್ಣೇಶ್ವರಿ ಸಾನ್ನಿಧ್ಯ ಅಸಂಖ್ಯಾತ ಭಕ್ತರ ಪಾಲಿನ ಸುಕ್ಷೇತ್ರವಾಗಿದೆ. ಅನ್ನಪ್ರದಾಯಿನಿಯ ಕೃಪೆ ಬಯಸಿ ಶ್ರೀ ಕ್ಷೇತ್ರಕ್ಕೆ ಬರುವ ಭಕ್ತರ ಮನಸ್ಸಿಗೆ ತೃಪ್ತಿ ನೀಡುವ ಮಂದಿರವಾಗಿದೆ. ಅನಿವಾಸಿ ಉದ್ಯಮಿ ಶ್ರೀ ಜಯರಾಮ ಹೆಗ್ಗಡೆ ಅವರ ಕನಸಿನಲ್ಲಿ ಬಂದು ನೆಲೆಯಾಗಲೊಂದು ದೇವಾಲಯವನ್ನು ನಿರ್ಮಿಸು ಎಂದು ತಾಯಿಯು ಅಪ್ಪಣೆ ಕೊಟ್ಟಾಗ ಶ್ರೀಯುತರು ಗಣ್ಯರೊಂದಿಗೆ ಚರ್ಚಿಸಿ ಅದನ್ನು ಕಾರ್ಯರೂಪಕ್ಕೆ ತಂದಾಗ ನಿರ್ಮಿತವಾದ ಈ ಅನ್ನಪೂರ್ಣೇಶ್ವರಿ ದೇವಸ್ಥಾನವನ್ನು ಪೇಜಾವರ ಮಠಾಧೀಶರು ಹೊಸನಾಡು ಶ್ರೀ ಅನ್ನಪೂರ್ಣೇಶ್ವರಿ ಎಂದು ಹೆಸರಿಸಿದ್ದರು. ವಿಶಾಲವಾದ ಸುಂದರ ಉದ್ಯಾನವನದ ಜೊತೆ ಮಿಳಿತವಾಗಿರುವ ಈ ದೇವಸ್ಥಾನದಲ್ಲಿ ರಾಧಾಕೃಷ್ಣರ ಸುಂದರ ವಿಗ್ರಹವಿದೆ. ದಕ್ಷಿಣಾಮ್ನಾಯ ಶ್ರೀ ಶೃಂಗೇರಿ ಪೀಠದ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥರ ಅಮೃತ ಹಸ್ತದಿಂದ ಇಲ್ಲಿಯ ರಾಜಗೋಪುರ ಲೋಕಾರ್ಪಣೆಗೊಂಡಿದ್ದು ಸಹ ಗಮನಿಸತಕ್ಕಂತಹ ಧಾರ್ಮಿಕ ಸಂಗತಿಯೇ ಹೌದು. ದೇವಸ್ಥಾನದ ಒಳಭಾಗದಲ್ಲಿ ಶಿಲಾತೀರ್ಥ ಮಂಟಪವಿದೆ. ಪ್ರಸನ್ನ ಗಣಪತಿ, ಹನುಮಂತ ದೇವರು ಅಸ್ತಿತ್ವವಿದೆ. ಚಿನ್ನ ಮತ್ತು ಪಂಚಲೋಹದ ಮಿಶ್ರಣ ರೂಪದಲ್ಲಿರುವ ಶ್ರೀ ಅನ್ನಪೂರ್ಣೇಶ್ವರಿಯ ಮೂಲ ವಿಗ್ರಹದ ಸೊಗಸೇ ಸೊಗಸು, ಅದರ ಸೊಬಗೆ ಸೊಬಗು. ಮಹಾಪೂಜೆಯ ಸಂದರ್ಭದಲ್ಲಂತೂ ಶ್ರೀ ಅನ್ನಪೂರ್ಣೇಶ್ವರಿಯನ್ನು ವೀಕ್ಷಿಸುವುದೇ ಮಹಾಭಾಗ್ಯದ ಸಂಗತಿ. ಸಕಲ ಇಷ್ಟಾರ್ಥಪ್ರದಾಯಿನಿ, ಮಂಗಳ ರೂಪಿಣಿ, ಅನ್ನಪ್ರದಾಯಿನಿ ಶ್ರೀ ಅನ್ನಪೂರ್ಣೇಶ್ವರಿಯ ದರ್ಶನ ಭಾಗ್ಯದಿಂದ ಬದುಕಿಗೆ ಅಕ್ಷಯ ಪಾತ್ರೆ ನೀಡಲಿ ಎಂಬ ಹಾರೈಕೆಯನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ ಬಯಸುತ್ತಿದೆ.
ಕೃಷ್ಣಗಿರಿ ಜಿಲ್ಲೆಯ ಅಂಚಟ್ಟಿ ಸಮೀಪದಲ್ಲಿರುವ ಮಂಚಿ ಮಾರಿಯಮ್ಮನ ದೇವಸ್ಥಾನದಲ್ಲಿ ಚೈತ್ರೋತ್ಸವ ಪೂಜೆಗಳು ಅತ್ಯಂತ ಅದ್ಧೂರಿಯಾಗಿ ಜರುಗಿತು. ಚೈತ್ರ ಮಾಸ ಪೂಜೆಗಳ ಪ್ರಯುಕ್ತ ಮಂಗಳಕರವಾದ ಶ್ರೀ ಮಂಚಿ ಮಾರಿಯಮ್ಮನ ದೇವಿಗೆ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ಚೈತ್ರೋತ್ಸವವು ಸೋಮವಾರ ಮಧ್ಯಾಹ್ನ 1 ಗಂಟೆಗೆ ಚಿತ್ರೈ ನಕ್ಷತ್ರದಲ್ಲಿ ವಿಶೇಷ ಪೂಜೆಗಳು ನಡೆದವು. ಇದರ ಅಂಗವಾಗಿ ವೇದ ಪಂಡಿತರಿಂದ ಮಂತ್ರ ಪಠಣವನ್ನು ಮಾಡಿ ಅಮ್ಮನವರಿಗೆ ಪೂಜೆಗಳನ್ನು ನಿರ್ವಹಿಸಿದರು. ತರುವಾಯ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರ್ವಹಿಸಿದರು. ನಂತರ 100ಕ್ಕೂ ಹೆಚ್ಚು ಅರಣ್ಯ ಪ್ರಾಂತ್ಯಗಳ ಗ್ರಾಮಗಳ ಜನರು ದೀಪಗಳನ್ನು ಹೊತ್ತು ಮೆರವಣಿಗೆಯಾಗಿ ಬಂದು ದೇವಾಲಯಕ್ಕೆ ಆಗಮಿಸಿ ದೀಪಾರಾಧನೆಯನ್ನು ನಿರ್ವಹಿಸಿದರು. ಚೈತ್ರೋತ್ಸವ ಪೂಜೆಗಳ ಪ್ರಯುಕ್ತ ಸಹಸ್ರಾರು ಭಕ್ತರು ಆಲಯಕ್ಕೆ ಆಗಮಿಸಿ ಮಂಚಿ ಮಾರಿಯಮ್ಮನ ದರ್ಶನವನ್ನು ಪಡೆದು ಪಾವನರಾದರು. ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಕ್ಷೇತ್ರ ಕಾಶಿ ವಿಶ್ವನಾಥ ಕ್ಷೇತ್ರ. ಈ ಕ್ಷೇತ್ರದ ವಿಶೇಷತೆಗಳ ಬಗ್ಗೆ ವೀಕ್ಷಿಸಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯಲ್ಲಿ. ಪಾವನ ಗಂಗಾ ನದಿ ತೀರದಲ್ಲಿ ಗಂಗೆಯ ಉಪನದಿಗಳಾದ ವರಣ, ಅಸಿಗಳ ಮಧ್ಯೆ ನೆಲೆಸಿರುವ ಅಮರಧಾಮವೇ ಕಾಶಿ ಕ್ಷೇತ್ರ. ಸನಾತನ ಧರ್ಮದ ಪ್ರಚಾರದಲ್ಲಿ ವೈಜ್ಞಾನಿಕವಾಗಿ, ಚಾರಿತ್ರಿಕವಾಗಿ ಪ್ರಸಿದ್ಧಿ ಪಡೆದಿರುವ ಪಟ್ಟಣವಿದು. ಸುಮಾರು 2500 ವರ್ಷಗಳ ಪೂರ್ವದಲ್ಲಿ ಮಹೋನ್ನತ ವೈಭವದಿಂದ ಬೆಳಗುಂದಿತು ಈ ಕಾಶಿಕಾಪುರಿ ಎಂದು ಇತಿಹಾಸ ತಿಳಿಸುತ್ತಿದೆ. ಭರತ ಭೂಮಿಯಲ್ಲಿ ಹರಿಯುವ ಪಾವನ ಗಂಗಾ ನದಿಯ ಸ್ವಚ್ಛ ಜಲವು ಆ ಸೇತು ಹಿಮಾಚಲದಲ್ಲಿ ಕೆಲವೆಡೆಯಲ್ಲಿ ಅಂತರ್ಲೀನವಾಗಿ ಪ್ರವಹಿಸುತ್ತಿದೆ. ಹಾಗೆಯೇ ಸುಜ್ಞಾನದ ಸುಗಂಧದಿಂದ ಭರತಖಂಡದ ಸನಾತನ ಸಂಸ್ಕೃತಿಯ ವೈಭವವನ್ನು ಜಗತ್ತಿನ ಆದ್ಯಂತ ಸಾರುವ ನಿಲಯವಾಗಿ ಭರತ ಮಾತೆಯನ್ನು ಸಗರ್ವವಾಗಿ ಪಾವನವಾಗಿಸುತ್ತಿದೆ ಈ ಕಾಶಿ ಪಟ್ಟಣ. ದೇಶದಾದ್ಯಂತ ಹರಡಿರುವ ಎಲ್ಲ ವಿಭಿನ್ನ ಸಂಸ್ಕೃತಿ ಸಂಪ್ರದಾಯಗಳಿಗೆ ಮೂಲ ಸೂತ್ರವಾಗಿದ್ದು, ಒಂದೇ ದಾರದಲ್ಲಿ ಅಡಗಿರುವ ಮಣಿಗಳಂತೆ ಭಿನ್ನ ತತ್ವದಲ್ಲಿ ಏಕತ್ವವನ್ನು ಸಾರಿದ ಘನತೆಯು ಕಾಶಿಕಾಪುರಿಗೆ ಸಲ್ಲುತ್ತದೆ. ಗಂಗಾ ಸ್ನಾನವನ್ನು, ಸ್ವಾಮಿಯ ಕೈಂಕರ್ಯಗಳನ್ನು ಮಾಡುವ ಭಕ್ತರಿಗೆ ಮುಕ್ತಿಯನ್ನು ಪ್ರಸಾದಿಸುತ್ತಾ, ಸಪ್ತ ಮಹಾಪುರಗಳಲ್ಲಿ ಒಂದಾಗಿ ರಾರಾಜಿಸುತ್ತಾ ವರಪ್ರದಾಯಕವಾಗಿ ಕಾಶ್ಯಾಂತೋ ಮರಣಾನ್ ಮುಕ್ತಿ ಎಂಬ ಸೂಕ್ತಿಯನ್ನು ಸಾರ್ಥಕವಾಗಿಸುತ್ತಿದೆ ಈ ಕಾಶಿ ಕ್ಷೇತ್ರ. ವಿಶ್ವನಾಥನು ಜಗತ್ಪತಿಯಾಗಿ ಈ ಕ್ಷೇತ್ರದಲ್ಲಿ ಮರಣಿಸುವರಿಗೆ ತಾರಕ ಮಂತ್ರೋಪದೇಶವನ್ನು ಮಾಡಿ ಬ್ರಹ್ಮಜ್ಞಾನವನ್ನು ಪ್ರಸಾದಿಸುತ್ತಿದ್ದಾನೆ. 12 ಜ್ಯೋತಿರ್ಲಿಂಗಗಳಲ್ಲೂ 18 ಶಕ್ತಿಪೀಠಗಳಲ್ಲೂ ವಿಶೇಷ ಪ್ರಾಧಾನ್ಯತೆಯನ್ನು ಪಡೆದಿದೆ ಈ ಕಾಶಿ ಕ್ಷೇತ್ರ. ಇಲ್ಲಿಯ ಸ್ವಾಮಿಯು ವಿಶ್ವೇಶ್ವರನಾದರೆ ಕ್ಷೇತ್ರ ಪಾಲಕನು ಕಾಲಭೈರವನು, ತಾಯಿ ಅನ್ನಪೂರ್ಣೇಶ್ವರಿ ಹಾಗೂ ವಿಶಾಲಾಕ್ಷಿ ದೇವಿ. ಇಲ್ಲಿ ಭಕ್ತರು ಸ್ನಾನ ಮಾಡಲು ಸ್ನಾನ ಘಾಟ್ಗಳಿವೆ. ಅವುಗಳಲ್ಲಿ 64 ಘಾಟುಗಳು ಬಹು ಪ್ರಸಿದ್ಧವಾಗಿದೆ. ಆಲಯದಲ್ಲಿನ ಜ್ಯೋತಿರ್ಲಿಂಗವು ಮಧ್ಯ ಭಾಗದಲ್ಲಿದ್ದು, ಗರ್ಭಗುಡಿಯ ಈಶಾನ್ಯ ಭಾಗದಲ್ಲಿ ಅಭಿಷೇಕ ಮಾಡಿದ ಗಂಗಾ ಜಲವು ಸದಾ ಇರುತ್ತದೆ. ಆದರೆ
ಭಕ್ತರು ತರುವ ಗಂಗಾ ಜಲದಿಂದಲೇ ಅಭಿಷೇಕವನ್ನು ಮಾಡಬೇಕು. ಪ್ರತಿನಿತ್ಯವೂ ದಕ್ಷಿಣಾದಿಯ ರಾಮೇಶ್ವರ ಮೊದಲಾದ ಕ್ಷೇತ್ರಗಳಿಂದ ತಂದ ಪುಣ್ಯ ತೀರ್ಥದಿಂದಲೇ ಸ್ವಾಮಿಗೆ ಅಭಿಷೇಕವನ್ನು ಮಾಡುತ್ತಾರೆ. ಪ್ರಕೃತಿ ಪುರುಷರು ತಮ್ಮ ತಂದೆ ತಾಯಿಗಳಾದ ಶಿವಪಾರ್ವತಿಗಳನ್ನು ನೋಡದ ಕಾರಣದಿಂದ ಒಂದು ದಿನ ಅವರು, ನಾವು ಎಲ್ಲಿ ಜನ್ಮಿಸಿದೆವು, ನಮ್ಮ ಕರ್ತವ್ಯವೇನು ಎಂದು ಯೋಚಿಸುತ್ತಿದ್ದರು. ಆವಾಗ ಈಶ್ವರನು ಅವರಿಗೆ ತಪಸ್ಸು ಮಾಡಬೇಕೆಂಬ ಸಂದೇಶವಿತ್ತನು. ಅದು ಈ ಪ್ರಾಂತದಲ್ಲಿ ಪ್ರತಿಧ್ವನಿಸಿತು. 5 ಕ್ರೋಸಗಳಷ್ಟು ನೆಲವನ್ನು ಸೃಷ್ಟಿಸಿ ತಪಸ್ಸು ಮಾಡಬೇಕೆಂಬ ಕಾರಣದಿಂದ ಕಾಶಿಪಟ್ಟಣವು ನಿರ್ಮಿತವಾಯಿತೆಂದು ಒಂದು ಚಾರಿತ್ರಕ ಕಥನದಿಂದ ತಿಳಿಯುತ್ತಿದೆ. ಈಶ್ವರನ ಲಿಂಗ ಸ್ವರೂಪದಲ್ಲಿ ವಿಶ್ವೇಶ್ವರನೆಂಬ ನಾಮದಿಂದ ಈ ಕಾಶಿಪಟ್ಟಣದಲ್ಲಿ ಜ್ಯೋತಿರ್ಲಿಂಗ ಸ್ವರೂಪನಾಗಿ ವಿರಾಜಮಾನನಾಗಿದ್ದಾನೆ. ಪ್ರಳಯ ಕಾಲದಲ್ಲಿ ಪ್ರಪಂಚವೆಲ್ಲ ಮುಳುಗಿ ಹೋದರೂ ಕಾಶಿಯನ್ನು ಮಾತ್ರ ಪರಮಶಿವನು ತನ್ನ ತ್ರಿಶೂಲದಿಂದ ಎತ್ತಿ ಹಿಡಿದು ರಕ್ಷಿಸುತ್ತಾನೆಂದು ಸ್ಥಳಪುರಾಣವು ತಿಳಿಸುತ್ತಿದೆ. ಆದ್ದರಿಂದಲೇ ಕಾಶಿ ಅವನಾಶಿಯಾಗಿ, ಅಂದರೆ ನಾಶವಿಲ್ಲದ ಪ್ರಾಂತವಾಗಿ ಹೆಸರುವಾಸಿಯಾಗಿದೆ. ನಿರ್ಮಲ ಗಂಗಾ ತರಂಗಿಣಿಯು ಪವಿತ್ರ ಜ್ಯೋತಿರ್ಮಯ ವಿಶ್ವೇಶ್ವರ ಮಹಾಲಿಂಗವು ಈ ಕ್ಷೇತ್ರದಲ್ಲಿ ಭಕ್ತರಿಗೆ ಮಹಾದ್ಭುತ ಆನಂದವನ್ನು ಪ್ರಸಾದಿಸುತ್ತಿದೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ರಾಮನಗರ ಜಿಲ್ಲೆ ಮಾಗಡಿ ತಿರುಮಲೆ ಶ್ರೀರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮರಥೋತ್ಸವದ ಅಂಗವಾಗಿ ಗರುಡ ವಾಹನ ಉತ್ಸವ ಅತ್ಯಂತ ಅದ್ದೂರಿಯಾಗಿ ಜರುಗಿತು. ಅದರಂತೆ ಉಭಯ ದೇವಿಯರೊಡನೆ ಶ್ರೀರಂಗನಾಥ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ವರ್ಣಮಯ ಪುಷ್ಪಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಿ ಗರುಡ ವಾಹನದಲ್ಲಿ ಆಸೀನಗೊಳಿಸಿ ಮಂಗಳ ವಾದ್ಯಗಳೊಂದಿಗೆ ರಾಜಬೀದಿಗಳಲ್ಲಿ ಉತ್ಸವ ಜರುಗಿತು. ನಾಗಾರಾಧನೆಗೆ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾದ ಸ್ಥಾನವಿದೆ. ಅಂಥ ವಿಶೇಷವಾದ ಆಲಯಗಳಲ್ಲಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವು ಒಂದು. ಈ ದೇವಸ್ಥಾನದ ವಿಶೇಷತೆಗಳ ಬಗ್ಗೆ ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯಲ್ಲಿ. ಸನಾತನ ಹಿಂದೂ ಸಂಪ್ರದಾಯದಲ್ಲಿ ನಾಗಾರಾಧನೆಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ನಾಗರ ಪಂಚಮಿಯಂದು ನಾಗರಾಜನಿಗೆ ಅಭಿಷೇಕದಿಂದ ತೃಪ್ತಿಪಡಿಸುವುದು, ಹುತ್ತಕ್ಕೆ ಹಾಲೆರೆದು ತಂಪನ್ನು ಬಯಸುವುದು ಅನಾದಿ ಕಾಲದಿಂದ ಬೆಳೆದುಳಿದು ಬಂದಿರುವುದು ಸಂಪ್ರದಾಯ. ಪರಶುರಾಮ ಸೃಷ್ಟಿಯ ಸಪ್ತಕ್ಷೇತ್ರಗಳ ಪೈಕಿ ಸುಬ್ರಹ್ಮಣ್ಯ ಕ್ಷೇತ್ರವೂ ಒಂದು. ಕುಮಾರಧಾರ ನದಿಯ ತೀರದಲ್ಲಿರುವ ಈ ಶ್ರೀ ಕ್ಷೇತ್ರವು
ಪುರಾಣ ಕಾಲದಿಂದಲೂ ನಾಗಾರಾಧನೆಗೆ ಪ್ರಸಿದ್ಧಿಯಾಗಿದೆ. ಘೋರ ತಪಸ್ಸನ್ನು ಆಚರಿಸಿದ ನಾಗರಾಜನಾದ ವಾಸುಕಿಯ ಪ್ರಾರ್ಥನೆಗೆ ಒಲಿದ ದೇವೇಂದ್ರನು ತಾನು ದೇವಸೇನಾ ಸಮೇತನಾಗಿ ಒಂದಂಶದಿಂದ ಅವನಲ್ಲಿ ನಿತ್ಯ ಸನ್ನಿಹಿತನಾಗಿ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿ ನೆಲೆಸುವುದಾಗಿ ಹರಸುತ್ತಾನೆ. ವಾಸುಕಿ ಸನ್ನಿಹಿತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಭಕ್ತಾಭಿಷ್ಟ ಪ್ರದಾಯಕನಾಗಿ ಇಲ್ಲಿ ನೆಲೆಸಿರುವುದರಿಂದಾಗಿ ಭಕ್ತಜನ ತಮ್ಮೆಲ್ಲ ನಾಗದೋಷ ನಿವಾರಣೆ ಬಯಸಿ ಕುಕ್ಕೆಗೆ ಆಗಮಿಸಿ ಶಾಸ್ತ್ರೋಕ್ತವಾಗಿ ನಾಗರ ಪ್ರತಿಷ್ಠೆ ನೆರವೇರಿಸಿ ನಾಗದೇವತೆಯ ಅನುಗ್ರಹಕ್ಕೆ ಪಾತ್ರರಾಗಿ ನಾಗದೋಷ ಮುಕ್ತರಾಗುತ್ತಾರೆ. ನಾಗಗಳ ಆವಾಸ ಸ್ಥಾನವೇ ಆಗಿರುವ ಕುಕ್ಕೆ ಸುಬ್ರಹ್ಮಣ್ಯನಿಗೆ ಸಲ್ಲಿಸಿದ ಪೂಜೆಯು ಸರ್ಪರಾಜನಾದ ವಾಸುಕಿಗೆ ಸಲ್ಲಿಸಿದಂತಾಗುವುದರಿಂದ ದೇಶದ ಮೂಲೆ ಮೂಲೆಯಿಂದ ಭಕ್ತ ಜನರು ಇಲ್ಲಿಗೆ ಆಗಮಿಸಿ ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆ, ಆಶ್ಲೇಷ ಬಲಿ ಹಾಗೂ ಇತರ ಪೂಜಾದಿಗಳನ್ನು ಸಲ್ಲಿಸಿ ಶಾಪ ಮುಕ್ತರಾಗುತ್ತಾರೆ. ನಾಗರ ಪಂಚಮಿಯ ಈ ಶುಭ ದಿನದಂದು ಕುಕ್ಕೆ ಸುಬ್ರಹ್ಮಣ್ಯನ ಸನ್ನಿಧಿಯ ದರ್ಶನಾನಂತರ ತಮ್ಮೆಲ್ಲರ ಸಂಕಷ್ಟ ದೂರವಾಗಲೆಂದು ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ ಹಾರೈಸುತ್ತದೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಒಕ್ಕನದುರ್ಗ ಗ್ರಾಮದಲ್ಲಿರುವ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಅತ್ಯಂತ ವೈಭವದಿಂದ ಜರುಗಿತು. ಬೆಳಗ್ಗೆ ಶ್ರೀ ದುರ್ಗಾದೇವಿಗೆ ವಿಶೇಷ ಅಭಿಷೇಕವನ್ನು ನೆರವೇರಿಸಿ ವಿವಿಧ ಹೂಗಳಿಂದ ಅಲಂಕಾರವನ್ನು ಮಾಡಲಾಯಿತು. ಸಂಜೆ ಶ್ರೀ ದುರ್ಗಾದೇವಿ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ಗ್ರಾಮ ಪ್ರದಕ್ಷಿಣೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಅನೇಕ ಗ್ರಾಮಸ್ಥರು ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸಿ ದೇವಿಯ ಅನುಗ್ರಹವನ್ನು ಪಡೆದರು. ಕೋಲಾರದ ಮುಳಬಾಗಿಲಿನಲ್ಲಿರುವ ಕುರುಡುಮಲೆ ಮಹಾಗಣಪತಿ ದೇವಾಲಯದ ವಿಶೇಷತೆಗಳನ್ನು ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯಲ್ಲಿ. ಕೋಲಾರ ಜಿಲ್ಲೆಯ ಮುಳುಬಾಗಿಲಿಗೆ ಸುಮಾರು 7 ಕಿಲೋಮೀಟರ್ ದೂರದಲ್ಲಿರುವ ಕುರುಡುಮಲೆ ಪುರಾಣ ಪ್ರಸಿದ್ಧ ಕ್ಷೇತ್ರ. 4 ಯುಗಗಳಲ್ಲಿಯೂ ಕ್ರಮವಾಗಿ ಗಣೇಶಗಿರಿ, ಕೂಟಾಚಲ, ಯಾದವಾಚಲ ಮತ್ತು ಕುರುಡುಮಲೆ ಎಂದು 4 ಹೆಸರನ್ನು ಹೊಂದಿದ ಕ್ಷೇತ್ರ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ, ದ್ವಾಪರ ಯುಗದಲ್ಲಿ ಶ್ರೀ ಕೃಷ್ಣ ಪರಮಾತ್ಮನು ಪೂಜಿಸಿದ್ದ ಇಲ್ಲಿನ ಗಣಪತಿಯ ಸುಕ್ಷೇತ್ರವನ್ನು ಕೌಂಡಿನ್ಯ ಮಹರ್ಷಿಗಳು ತಮ್ಮ ತಪೋಭೂಮಿಯನ್ನಾಗಿ ಮಾಡಿಕೊಂಡಿದ್ದರಂತೆ. ಕುರುಡುಮಲೆ ಎಂಬ ಹೆಸರು ಕೂಡು ಮತ್ತು ಮಲೆ ಎಂಬ ಪದಗಳಿಂದ ಬಂದಿದೆ. ಇದರರ್ಥ ಸೇರುವ, ಭೇಟಿಯಾಗುವ ಸ್ಥಳ ಎಂಬುದಾಗಿದೆ. ಸ್ಥಳೀಯರ ನಂಬಿಕೆಗಳಂತೆ ಈ ಸ್ಥಳವು ದೇವರುಗಳಿಗೆ ಬೇಸರವಾದಾಗ ಅವರು ಕಾಲ ಕಳೆಯುವ ಉದ್ದೇಶದಿಂದ ಈ ಸ್ಥಳಕ್ಕೆ ಬರುತ್ತಿದ್ದರೆಂದು ಹೇಳುತ್ತಾರೆ. ದೇವಾಲಯದ ಸುತ್ತಲೂ ಪರ್ವತಗಳಿಂದ ಕೂಡಿದ ಪ್ರದೇಶ ಇದಾಗಿದೆ. ಕುರುಡುಮಲೆ ವಿನಾಯಕನ ಗರ್ಭಗುಡಿಯಲ್ಲಿ ಸುಮಾರು 10 ಅಡಿ ಎತ್ತರದ ಗಣಪತಿಯನ್ನು ನೋಡಿದೊಡನೆ ದೈವಿಕ ಭಕ್ತಿ ತನಗೆ ತಾನೇ ಮೂಡುತ್ತದೆ. ಪಾಶಾಂಕುಶಧಾರಿಯಾಗಿ ಗಣಪನು ಇಲ್ಲಿ ಮೋದಕ ಸವಿಯುತ್ತಿದ್ದಾನೆ. ಕುರುಡುಮಲೆ ಮಹಾಗಣಪತಿಯ ದೇವಾಲಯವು ಚೋಳರ ಕಾಲದಲ್ಲಿ ನಿರ್ಮಿತವಾಗಿದೆ ಎಂದು ಹಲವಾರು ಶಿಲಾಶಾಸನ ಹಾಗೂ ನಾಣ್ಯಗಳಿಂದ ತಿಳಿದು ಬಂದಿದೆ. ಈ ದೇವಾಲಯವನ್ನು ಇತಿಹಾಸ ಪ್ರಸಿದ್ಧ ಶಿಲ್ಪಿಗಳಾದ ಜಕಣಾಚಾರಿ ಮತ್ತು ಅವನ ಮಗ ಡಕಣಾಚಾರಿ ಇಬ್ಬರು ವಿನ್ಯಾಸಗೊಳಿಸಿದ್ದರು ಎಂದು ಹೇಳಲಾಗುತ್ತದೆ. ಶೈವಾಗಮ ರೀತಿಯಲ್ಲಿ
ಈ ಮಹಾಗಣಪತಿಗೆ ದಿನವೂ ಪೂಜೆ ನಡೆಯುತ್ತದೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯಮಾಡಿ ಹರಸೆಂದೆ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯಮಾಡಿ ಹರಸು ಎಂದು ನಿನ್ನ ಸನ್ನಿಧಾನದ ತಲೆಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾಸಿರು. ಗಜಮುಖನೇ ಗಣಪತಿಯೇ ನಿನಗೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿರುವ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ದೇವರಿಗೆ ಪಟ್ಟಾಭಿಷೇಕ ಉತ್ಸವ ಅತ್ಯಂತ ಮನೋಹರವಾಗಿ ಜರುಗಿತು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ನಂತರ ಆಲಯ ಆವರಣದಲ್ಲಿ ಹೋಮಕುಂಡವನ್ನು ನಿರ್ಮಿಸಿ ರಾಮತಾರಕ ಹೋಮವನ್ನು ಆಚರಿಸಲಾಯಿತು. ತರುವಾಯ ಶ್ರೀರಾಮನಾಮ ಭಜನಾ ಕಾರ್ಯಕ್ರಮ ಜರುಗಿತು. ಬಳಿಕ ವೇದಿಕೆಯಲ್ಲಿ ಸರ್ವಾಲಂಕೃತಗೊಂಡ ಉತ್ಸವ ಮೂರ್ತಿಯನ್ನು ಆಸೀನಗೊಳಿಸಿ ಶ್ರೀರಾಮ ಪಟ್ಟಾಭಿಷೇಕ ಮಹೋತ್ಸವವನ್ನು ಮಾಡಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಆನಂದ ಪರವಶರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀನಿವಾಸನ ಸೇವೆಗಳು. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ಎನಿತು ಜನ್ಮದ ಪುಣ್ಯವೋ ನಿನಗಿ. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ವೀಕ್ಷಿಸಿ. ನಿಮ್ಮ ನೆಚ್ಚಿನ SVBC3 ಕನ್ನಡ ವಾಹಿನಿಯಲ್ಲಿ ವೀಕ್ಷಿಸಿ, ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಶ್ರೀಕೃಷ್ಣ ಮಠದ ರಾಜಾಂಗಣದ ಮಧ್ವ ಮಂಟಪದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಶಶಿಪ್ರಭಾ ಹಾಗೂ ಬಾಲಕೃಷ್ಣ ಐತಾಳ್ ಮಂಗಳೂರು ಇವರಿಂದ ದಾಸವಾಣಿ ಕಾರ್ಯಕ್ರಮ ನಡೆಯಿತು.
ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ನಿನ್ನ ಕರಿಯಾಯೋ ಜಗದನ ಜೀವನೇ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಯೀಗ ರಂಗಯ್ಯ ಬಾರೋ ಕೃಷ್ಣಯ್ಯ. ಮೈಸೂರಿನ ವಿದ್ಯಾರಣ್ಯಪುರದಲ್ಲಿರುವ ಶ್ರೀ ಶಂಕರನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ರಾಮನವಮಿ ಅಂಗವಾಗಿ ಜರುಗುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿದುಷಿ ಕುಮಾರಿ ದಿವ್ಯಾಶ್ರೀ ರಂಗನಾಥ್ ರವರಿಂದ ಸ್ಯಾಕ್ಸೋಫೋನ್ ವಾದನ ನೆರವೇರಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.